ಫ್ರೆಂಡ್ಸ್, ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಲ್ವ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ರೆಸಿಪಿ ಮಾಡ್ತಾಯಿದ್ದೀನಿ ನಾನು, ಬನಾನಾ ಪುಡ್ಡಿಂಗ್. ಅದಕ್ಕೆ ಒಂದು ಬನಾನ ತೊಗೊಳ್ತೀನಿ. ಒಂದೇ ಬನಾನ ಸಾಕಾಗುತ್ತೆ, ಚಿಕ್ಕದಾಗುತ್ತೆ, ದೊಡ್ಡದೇನೂ ಅಲ್ಲ. ಸ್ವಲ್ಪ ಕಾರ್ನ್ಫ್ಲವರು, ಮಿಲ್ಕ್ ಪೌಡರ್, ಸಕ್ಕರೆ ಮತ್ತು ಹಾಲು, ನಂದಿನಿ, ವೆನಿಗರ್, ಬನಾನ ಮತ್ತು ಇದೆಲ್ಲ ಹಾಲೆಲ್ಲ ಇದಕ್ಕೆ ಹಾಕಿಬಿಟ್ಟು ಮಿಕ್ಸರ್ಗೆ ರುಬ್ಬಬೇಕು. ಬನಾನನ್ನು ಹಾಕಿದ್ದೀನಿ, ಕಾರ್ನ್ಫ್ಲವರು, ಮಿಲ್ಕ್ ಪೌಡರು, ಸಕ್ಕರೆ ಹಾಕ್ತಾಯಿದ್ದೀನಿ. ಈಗ ಹಾಲನ್ನು ಕೂಡ ಹಾಕ್ತಾಯಿದ್ದೀನಿ. ಇದಕ್ಕೆ ರುಬ್ಬಿ ಆಯಿತು. ಒಂದು ಮಣ್ಣಿಗೆ ಹಾಕ್ತಾಯಿದ್ದೀನಿ. ಇನ್ನು ಇದನ್ನು ಚೆನ್ನಾಗಿ ಕುದಿಸಬೇಕು. ಗ್ಯಾಸನ್ನು ಸ್ಲೋವಲ್ಲಿ ಇಟ್ಬಿಟ್ಟು ಕುದಿಸಬೇಕು. ಗ್ಯಾಸನ್ನು ಇಟ್ಟಿದ್ದೀನಿ ನಾನು. ಇದನ್ನು ಕುದಿಸಬೇಕು. ಗ್ಯಾಸನ್ನು ಫಾಸ್ಟಲ್ಲಿ ಇಡಲಿಕ್ಕೆಲ್ಲ ಸ್ವಲ್ಪ ಸ್ಲೋ ಮಾಡಿಟ್ಟು ಕುದಿಸಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಕುದಿಬೇಕು ಇದು. ಈಗ ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ. ಗ್ಯಾಸನ್ನು ನಾನು ಸ್ಲೋವಲ್ಲಿ ಇಟ್ಬಿಟ್ಟು ಕುದಿಸ್ತಾ ಇದ್ದೀನಿ. ಗಟ್ಟಿ ಆಗಲಿಲ್ಲ ಇದು, ನೋಡಿ ಗಟ್ಟಿಯಾಗಿದೆ. ಇನ್ನು ಸ್ವಲ್ಪ ಹೊತ್ತು ಇದನ್ನು ಕುದಿಸಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಕುದಿಸಬೇಕು. ಗ್ಯಾಸನ್ನು ಮಾತ್ರ ಸ್ಲೋವಲ್ಲೇ ಇಡಬೇಕು. ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ. ಒಂದು ಮೋಲ್ಡಿಗೆ ಹಾಕು. ಇದನ್ನು ಈ ಥರದ್ದು ಗ್ಲಾಸ್ ಮೋಲ್ಡಿಗೆ ಹಾಕಿದ್ದೀನಿ ನಾನು. ಇದು ತಣ್ಣಗಾಗಬೇಕು. ಚೆನ್ನಾಗಿ ಕೋಲ್ಡ್ ಆದಮೇಲೆ ತೆಗೆಯುವುದನ್ನು. ನೋಡಿ, ಪುಡ್ಡಿಂಗ್ ರೆಡಿಯೇ ಇತ್ತು. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಕೂಡ, ತುಂಬ ಟೇಸ್ಟ್ ಕೂಡ ಆಗುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮಾಡೋದಕ್ಕೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಕೂಡ ಇರುತ್ತೆ ಬನಾನಾ ಪುಡ್ಡಿಂಗ್. ನೀವು ಕೂಡ ಮನೇಲಿ ಟ್ರೈ ಮಾಡಿ ಮಾಡೋದಕ್ಕೆ. ಇದಿಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ವಿಡಿಯೋ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಕಳಿಸಿ. ಅವ್ರು ಕೂಡ ನೋಡ್ಕೊಂಡು ಅವ್ರು ಕೂಡ ಲೈಕ್ ಮಾಡಬೇಕು. ಮಾಡಲಿ. ನೋಡಿ, ಥ್ಯಾಂಕ್ ಯು. ಟೇಕ್ ಕೇರ್.